ಇವ್ರಪ್ಪ ಪುರಾಣ ಓದಿದ್ದ, ಇವ್ ದೇವಿ ಮಂತ್ರ ಬೋಧ್ ಮಾಡ್ರಿ, ದೇವಿ ಮಂತ್ರ ಹೇಳ್ರಿ ಅವಂಗ ದೇವಿ ಪುರಾಣ ಓದತ್ ನನಗೆ ಹೇಳಿದಾರ ಸರ್ದಾನಪ್ಪ. ಅಲ್ಲಿಂದ ನಾನು ದೇವಿ ಪಾರಾಯಣ ಮಾಡ್ತಾ ಮಾಡ್ತಾ ಬಂದಿ. ನನಗ ಬರ್ಲಾದ ಕಂಟಕ್ ಬಂದ್ ಹೋದ್. ಇವೇನು ಉಳ್ತಾನ, ಇನ್ನು ಎಣ್ಣೆ ಕುಡು ಸಾವುತಾನ, ಇವ್ ಊರು ಬಿಟ್ಟು ಹೋಗ್ತಾನ, ಹೊಲ ಮಾರಿದ 2 ಕುಡಿ ಹೊಲ ಮಾರಿದ, ಇವೇನು ಉಳ್ತಾನ. ಸರ್ದಾನಪ್ಪ ಅವರು ಈ ಸೋಮನ ತಪ್ಪದಾಗ ಇದ್ದಾಗ ಬಾರೋ ಇಲ್ಲಿ ಸಾಲ ಬಾಳ ಮಾಡಿ ಅಂತಂತ ನಾನು ಹೆಗಲ ಮೇಲೆ ಕೈ ಮಾತಾಡ್ತಿದ್ರು. ನಾನು ಏನು ಮಾಡಿನ್ರಿಪ್ಪ ಅಂತ ಹೇಳ್ಕೊತ ನಾನು ಮತ್ತೆ ಎಲ್ಲಿಗೆ ಬಂದತ್ತಪ್ಪ ಅಂದ್ರ ಮಗ್ಲು ಹೊಳೆದಾವ ತಾನೇ ಹೇಳಿದ. ಎಂತಾದ್ರು ಮಾಡಿದ್ರ ನಮಗಂತಂದ್ರ ಕರೇ ಹಂದಿ ಬಡ್ಕೊಂಡ್ ಕರೇನ್ ಹಂದಿ ಮರಿ, ಕರೇ ಬೆಕ್ಕಿನ ಮರಿ, ಕರೇ ನಾಯಿ ಪುಣ್ಣಿ ಇಂಥದೊಂದು ಗಂಟು ಮಾತು ತಂದ ಎಲ್ಲಿ ಹೋಗುದಿದ್ರು ಇವ ಜಗ ಬಿಟ್ಟು ಹೋಗ್ಲಿ ಅಂತ ನಮ್ಮ ಒಡ್ಡಿನ ಬಿಡಕ್ ಹೋಗುದಿದ್ದು. ಅದ್ ಏನಾಗೈತಪ್ಪ ಅಂತಂದ್ರ ನಾವು ಜಗ ಬಿಟ್ಟು ಹೋಗ್ಬೇಕಂತ, ತಾವು ಬಾಳೆ ಮಾಡ್ಬೇಕಂತ ಅಂತದ್ ಮಾಡಿಟ್ಟಿದ್ರು. ಮುಂದೆ ಏನಂತ ಪ್ರಸಂಗ ಬಂದಾಗ ತಾವ ಜಗ ಬಿಟ್ಟು ಹೋದ್ರ ನಾವು ದೇವಿ ಪಾರಾಯಣ ಮಾಡಾಕತ್ತಿದ್ವು. ತಾವ ಜಗ ಬಿಟ್ಟು ಬಂದು ಹೊಳ್ಳಿ ಬಂದು ತಮ್ಮ ಬಾಯಿಲೆ ತಾವ ನಮ್ಗೇನು ಗೊತ್ತಾಯಿಲ್ಲ. ನಾವು ಸುಳ್ಳು ಯಾಕಂದ್ಲಿಪ್ಪ, ನಿಮಗೆಲ್ಲ ನಾವು ಮಾಡಿದ್ವಿ, ಹಿಂಗೆ ಮಾಡಿದ್ದೀವಿ, ಅದು ನಮ್ಗ ಉಲ್ಟಾ ಆದಂತೇಳಿ ತಾವ ಶರಣಾರ್ಥರ ಅದಕ್ಕೆ ಕಾರಣ ಸದ್ಗುರು ಸರ್ದಾನಪ್ಪ ಹೇಳಿದ ವಾಕ್ಯ. ನಾವು ಹಿಡಿದ ನೇಮವನ್ನು ಎಡಬಿಡದ ಅತಿ ಛಲವನು, ನೇಮ ಮಾತ್ರ ಬಿಟ್ಟಿಲ್ಲ. ಭಗವಂತ ಲಿಂಗಾರ್ಚನೆ, ದೇವಿ ಪುರಾಣ ಅಪ್ಪಾರ ಹೇಳಿದ ಕಿತ್ತ ಮಾತ್ರ ಬಿಟ್ಟಿಲ್ಲ. ನಾವು ಅಡ್ಡ ದಾರಿ ತುಳಿದಿಲ್ಲಪ್ಪ ಭಗವಂತ. ಅಪ್ಪಾರ ಪುನಃ ಹೋಗ್ತಿದ್ರೆ ರಮಣಪ್ಪರ ಅವರು ಏನ್ ಹುಚ್ಚಿದ್ದೀನಿ ಅಂತ ಹೋಗ್ತಿದ್ರು. ಈಗ ಎಲ್ಲಾ ಭಗವಂತ ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಮಾಡಿ ದೇವಿ ಪಾರಾಯಣ ಮಾಡೋದ್ರಿಂದ, ಆ ಭಗವಂತ ನಾಮಸ್ಮರಣೆ ಮಾಡೋದ್ರಿಂದ ಏನೂ ಕಡಿಮೆ ಇಲ್ಲ. ಪರಮಾತ್ಮ 3 ಮಂದಿ ನೌಕರಿ, 4 ಮಂದಿ ನೌಕರಿಸ್ತಾರೆ. ಗಮತ ಏನೂ ಇಲ್ಲ. ಭಗವಂತನ ಸೇವಾ ಮಾಡಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟಾನ. ಸಾಯಂಕಾಲ ನಡ್ಕೊಂತ ಬರ್ತೀವಿ, ಶಾಸ್ತ್ರಕ್ಕೆ ಬೈಕ್ ಕೊಟ್ಟಾನ, ಎಲ್ಲ ಅನುಕೂಲ ಕೊಟ್ಟಾನ. ಅದಕ್ಕೆ ಪರಮಾತ್ಮ ಯಾಕೆ ಮಾಡಬಾರ್ದು, ಭಗವಂತ ಚಿಂತನೆ ಯಾಕೆ ಮಾಡಬಾರ್ದು? ಅಲ್ಲಿ ಹಿಂದ್ರಾಗಲ್ಲ ನಡುರಾಗ ಆ ಭಗವಂತನ ನಾಮಸ್ಮರಣೆ ಯಜ್ಞ ನಡೆದತ್ತಂದ್ರೆ ಏನು ದೂರ ಅಲ್ಲ ಅಂತ ಹೇಳಿ ಸಂಜೆ ಹೊತ್ತು ಹಿರಿಯ ಕರ್ಕೊಂಡು ದಾರಿ ಹೇಳೇ ಬಿಡ್ತೀನಿ. ಇಲ್ಲಿ ಇವತ್ತು 2 ದಿವಸ ಇಲ್ಲಿ ಬಂದಿಲ್ಲ ಅಂದ್ರೆ ಸಾಗನೂರಾಗಣ ಅಲ್ಲಿ ಇರ್ತೀನಿ, ತಾಯಿ ಅಮ್ಮರು ನೆಡ್ಸ್ಯಾರ ಅಲ್ಲಿ ಹೋಗಿರ್ತೀನಿ ನಾನು. ಅದಕ್ಕೆ ನಾಮಸ್ಮರಣೆ ಬಿಡಿದ ನಿಯಮವನ್ನು ಎಡಬಿಡದ ಅತಿ ಛಲವನ್ನು ಅಂದಾರಲ್ಲ, ಏನು ನಿಯಮವನ್ನು ಹಿಡಿದ ಮಾಡಿದೀವಪ್ಪ ಅಂತಂದ್ರೆ ನಮಗೆ ಬಂದಂತ ಕಷ್ಟ ಕಾರ್ಪಣ್ಯಗಳ ದೂರ ಆಗಿ ನಮಗೆ ಮೋಕ್ಷ ದಾರಿ ಆಗತ್ತೆ. ಜನನ ಮರಣ ಜಂಗಮ ರೈತ ಆಗತ್ತೆ. ಏನಪ್ಪಾ ಅಂತಂದ್ರೆ ನಮ್ಗೆಲ್ಲ ನಮ್ಗೆ ಒಬ್ಬ ಬಸ್ ಅಂತ ಬಸ್ ಹೊಡಿಬೇಕಾಗಿತ್ತಂದ್ರೆ ಅವಾಗೆಲ್ಲ ಟ್ರೈನಿಂಗ್ ಇರ್ಬೇಕ್ರಿ. ಹಿಂದಿನ ಮಂದಿ ಅಷ್ಟು 60 ಮಂದಿ ಸುಸೂತ್ರ ನಡಿಬೇಕಂದ್ರೆ ಬಸ್ ಡ್ರೈವರ್ ಚಲೋ ಇರ್ಬೇಕು. ನಾವು ಮಣಿತಾನ 2000 ನೆಟ್ ಚಲೋ ಸೀದಾ ಇದ್ದೀವಪ್ಪ ಅಂದ್ರೆ ಆ ಭಗವಂತ ನಾಮಸ್ಮರಣೆ ಮಾಡ್ತಾ ಇದ್ದೀವಪ್ಪ ಅಂದ್ರೆ ನಮ್ಮ ಮಣಿತಾನ ಸಂಸಾರ ಸರಳ ಸಾಕ್ತಿರ್ತದೆ. ನಾವೇ ಎಕಡೆ ರಪ್ಪ ಕಡೆ ಇದ್ದೀವಪ್ಪ ಅಂದ್ರೆ ಆ ಕರ್ಮ ಮಕ್ಕಳಿಗೆ ಹತ್ತದ. ಅದಕ್ಕೆ ತಂದು ಮಾಡಿದ ಕರ್ಮ ನೋಡಪ್ಪ ಮಕ್ಕಳಿಗೆ ಹತ್ತಿರ್ತಾರಲ್ಲ, ಹಂಗ ನಾವಾದಂಥ ಸಂಸ್ಕಾರ, ಒಳ್ಳೆಯ ಸಂಸ್ಕಾರವನ್ನ ಮಕ್ಕಳಿಗೆ ಕೂಡ ಕೊಟ್ಟು ನಾವು ಪುನೀತರಾಗಬೇಕು. ಇಂಥ ಗುರುವಿನ ಸನ್ನಿಧಾನದಲ್ಲಿ ಗುರುಸೇವೆ ಮಾಡಕ್ಕೆ ಇನ್ನೊಟ್ಟು ಅವಕಾಶ ಮಾಡಿಕೊಡ್ಬೇಕು. ನನಗೆ ಭಗವಂತ ಗುರುಸೇವಾದಾಗ ತಲ್ಲಿನ ಆಗ್ಬೇಕಂತೇಳಿ ನಾನು ಆಶೀರ್ವಾದ ಮಾಡಲಿ ಅಂತೇಳಿ ಹೇಳ್ತಾ ನಾನು 2 ಮಾತು ಗುರುಪಾದಕ್ಕೆ ಅರ್ಪಿಸಿ ಜಯ ಹಿಂದ್.